ಆತ್ಮೀಯ ವೀಕ್ಷಕರೇ, ಆಫ್ ನ್ಯೂಸ್ಗೆ ಸ್ವಾಗತ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತವಾಗಿ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ವತಿಯಿಂದ ಮಂಗಳಮುಖಿ ಸಹೋದರರಿಗೆ ಬಾಗಿನವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಸದಸ್ಯರಾದ ನವೀನ್ ಕುಮಾರ್ ಅವರು ಮಂಗಳಮುಖಿ ಸಹೋದರರನ್ನು ಮನುಷ್ಯರಂತೆ ನೋಡಿ, ಏಕೆಂದರೆ ಅವರು ನಮ್ಮಂತೆ ಮನುಷ್ಯರು, ಅವರಿಗೂ ನಮ್ಮಂತೆ ಮನಸ್ಸಿದೆ, ಆ ಮನಸ್ಸಿಗೆ ನೋವನ್ನ ಉಂಟು ಮಾಡಬೇಡಿ, ನಮ್ಮ ಅಕ್ಕ ತಂಗಿಯರು ಎಂಬ ಭಾವನೆಯಿಂದ ನೋಡಿ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಕಮಿಟಿಯ ಪದಾಧಿಕಾರಿಗಳಾದ ಚನ್ನಕೇಶ್ವರ್ ಅವರು, ಚನ್ನಪ್ಪರವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ವರದಿ ನವೀನ್ ಕುಮಾರ್ಗೆ, ದೊಡ್ಡಬಳ್ಳಾಪುರ R5 ನ್ಯೂಸ್. ನಮಸ್ತೆ, ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದು ನನ್ನ ಸಹೋದರಿಗೂ ಕೂಡ ಒಂದು ಬಾಗಿನವನ್ನ ಕೊಡ್ಲಿಕ್ಕೆ ಬಂದಿದ್ದೇನೆ. ಹಲವಾರು ಜನ ನನ್ನ ಮಂಗಳಮುಖಿಯ ಸೋದರಿಗಳನ್ನ ಉಡಾಯಿಸ್ತಕ್ಕಂಥದ್ದು, ರೇಗಿಸ್ತಕ್ಕಂಥದ್ದು, ಬೇರೆ ದುರುದ್ದೇಶದಿಂದ ನೋಡ್ತಕ್ಕಂಥದ್ದೆಲ್ಲ ಸಾಕಷ್ಟು ಸಮಾಜದಲ್ಲಿ ನಡೀತಾ ಇದೆ. ಯಾಕಂತಂದ್ರೆ ದೇವರ ಸೃಷ್ಟಿಯಲ್ಲಿ ಏನೋ ಒಂದು ತಪ್ಪಾಗಿರ್ಬೋದು, ಆದ್ರೆ ಅದನ್ನೇ ಒಂದು ದೊಡ್ಡ ವಿಚಾರವಾಗಿ ಇಟ್ಕೊಂಡು ಅವ್ರನ್ನ ಎಷ್ಟು ಮಟ್ಟಿಗೆ ಕಿಚ್ಚಿ ಮಾತಾಡ್ತಾರೆ, ರೇಗಿಸ್ತಾರೆ, ಚುಡಾಯಿಸ್ತಾರೆ ಅಂತಂದ್ರೆ ಅದನ್ನ ಅವರು ಹೇಳ್ತಾರೆ ಸಾಧ್ಯ ಇಲ್ಲ. ಅವರ ಕಣ್ಣೀರನ್ನು ನಾನು ನೋಡಿದೀನಿ ಸಾಕಷ್ಟು ಬಾರಿ, ಹಲವಾರು ಜನರ ಕಷ್ಟಗಳನ್ನ ಕೇಳಿದೀನಿ. ಕಣ್ಣೀರ್ ಹಾಕೊಂಡು ಅವರು ಕಥೆ ಹೇಳ್ತಾರೆ, ನಮ್ಗೆ ಹೊಟ್ಟೆ ಉದೋತ್ತದೆ. ಹಾಗೆ ಮುಂದೊಂದು ದಿನ ಇಲ್ಲಾದ್ರೂ ನಮ್ಮ ಮನೆಯಲ್ಲಿ ಅಕ್ಕಪಕ್ಕದಲ್ಲಿ ನಮಗೆ ಗೊತ್ತಿರ್ತಕ್ಕಂಥ ನಮ್ಮ ಗುರುಗಳಲ್ಲೂ ಈ ರೀತಿಯಾದಂತಹ ಸಂದರ್ಭ ಎದುರು ಬಂದು ಏನ್ ಮಾಡ್ಬೇಕು. ಹಾಗಾಗಿ ಯಾರನ್ನು ಯಾವತ್ತೂ ಅಲ್ಲೆಗೆಳೆಯದಾಗಲಿ ಚುಡಾಯಿಸಿದಾಗಲಿ ಮಾಡಬೇಡಿ. ನಾವು ಕೊಟ್ಟರೆ ಏನು ಅವ್ರಿಗೇನು ₹1,000 ಕೊಟ್ಟಿಲ್ಲ, ಅವ್ರಿಗೇನು ಅಕ್ಕಿ ರೇಷನ್ ಏನು ಕೊಟ್ಟಿಲ್ಲ. ₹10 ಅಷ್ಟ ಕುಂಕುಮ ಅವ್ರ ಮುಖದಲ್ಲಿ ಖುಷಿ ನೋಡಿ, ನನ್ನ ಇವತ್ತು ಅಣ್ಣ ಅಂತವ್ರೆ, ತಮ್ಮ ಅಂತವ್ರೆ, ನಾನು ನಗ್ತಾ ಇದ್ದೀನಿ. ಖುಷಿ ಪಡಿಸಿ ಸಾಧ್ಯವಾದ್ರೆ ಅದನ್ನ ಬಿಟ್ಟು ಅವರ ರೇಕ್ಸೋದು, ಏನಂದ್ರೆ ಚುಡಾಯಿಸೋದೆಲ್ಲ ಮಾಡಿ ದಯವಿಟ್ಟು ಮಂಗಳಮುಖಿಯ ಸಹೋದರಿಗೆ ಯಾರು ತೊಂದರೆ ಕೊಡಬೇಡಿ. ಸಾರ್ವಜನಿಕರಲ್ಲಿ ಕೈ ಮುಗಿದು ಮನವಿ ಮಾಡ್ತೀನಿ. ಸಾಧ್ಯವಾದ್ರೆ ಅವ್ರು ನಲಿಸಿ, ಇಲ್ಲ ಅವ್ರ ಕಷ್ಟ ಕೇಳಿ, ಏನೋ ಒಂದ್ಸರಿ ಏನೋ ಅವ್ರಿಗೆ ಸಹಾಯ ಮಾಡೋದ್ರೆ ಅವ್ರಿಗೆ ಹಣನೇ ಕೊಡ್ಬೇಕು ಅಂತಿಲ್ಲ. ಅವ್ರಿಗೆ ಏನ್ ಕೊಟ್ಟರು ಯಾರು ಕೇಳಲ್ಲ, ಅವರು ಕೊಡಿ ನಮ್ಗೆ ಅಂತ ಅವ್ರು ಹೆಂಗ ಮಾಡ್ಕೊಂಡ್ರೆ ಸಾಧ್ಯವಾದಷ್ಟು ಅವ್ರಿಗೆ ತೊಂದರೆ ಕೊಡೋದನ್ನ ನಿಲ್ಸ್ಬಿಡಿ. ನಮ್ಮನೆ ಅಕ್ಕ ತಂಗಿರ್ತಾರ ಒಂದು ಒಳ್ಳೆಯ ಭಾವನೆಯಿಂದ ನೋಡಿ ಅವರು ನಮ್ಮ ಜೊತೆ ಸ್ಪಂದಿಸ್ತಾರೆ. ಏನ್ ಕೆಲವರು ಹೇಳೋದು ಅವ್ರು ಹೊಡೆದ್ಬಿಡ್ತಾರೆ, ಏನೇನೋ ಮಾಡ್ಬಿಡ್ತಾರೆ. ಇವತ್ತು ನಾವು ಬಂದಿಲ್ವಾ, ಅವ್ರ ಮನೆ ಒಳಗೆ ಬಂದಿದ್ದೀವಿ, ನಮ್ಮನ್ನ ಸ್ವಾಗತಿಸಿದ್ದಾರೆ, ನಮ್ ಜೊತೆ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಾ ಇದ್ದಾರೆ. ನೋಡಿ, ಚಾಪೆ ಹಾಕಿ ಈ ರೀತಿ ಕುತ್ಕೋಬೇಕು, ಈ ರೀತಿಯಾಗಿ ಸ್ವೀಕಾರ ಮಾಡ್ಬೇಕು ಅಂತ ಅವ್ರು ನಮ್ಗೆ ಹೇಳ್ಕೊಟ್ರು. ಯಾಕಂದ್ರೆ ಮನೆಗಳಲ್ಲಿ ನಾವು ಅಕ್ಕ ತಂಗಿದಿರಿಗೆ ನಾವು ಕೊಡಲ್ಲ, ಮನೆಯಲ್ಲಿ ಇರ್ತಾರೆ, ಮುತ್ತೈದೆಯರು ಇರ್ತಾರೆ, ಅವ್ರು ಕೊಡ್ತಾರೆ. ಹಾಗಾಗಿ ಅವೆಲ್ಲ ನಮ್ಗೂ ಅಷ್ಟಾಗಿ ಗೊತ್ತಿರ್ಲಿಲ್ಲ. ಈಗ ನಮ್ಗೆ ನಮ್ಮ ಅಕ್ಕ ಹೇಳ್ಕೊಟ್ರು, ಈ ರೀತಿ ಒಂದು ಬಾಗಿನ ಕೊಡ್ಬೇಕು, ನೀವು ಕೊಡ್ತಾ ಇರೋದು ನನಗೆ ಖುಷಿ ಆಗ್ತಾ ಇದೆ ಅಂತ ಹೇಳಿದ್ರು. ಹಾಗಾಗಿ ಮಂಗಳಮುಖಿಯ ಸಹೋದರರಿಗೆ ಇವೆಲ್ಲ ದಯಮಾಡಿ ಯಾರು ಚಿತ್ರಹಿಂಸೆ ಕೊಡುವಂತಹ ಘಟನೆಗಳನ್ನ ಮಾಡದೇ ಇರಿ. ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಗೌರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಳೆ ಗಣೇಶ ಹಬ್ಬ ಬರ್ತಾ ಇದೆ. ಎಲ್ಲರೂ ಗಣೇಶನ ಕೂರಿಸಿ ಒಳ್ಳೆ ಭಕ್ತಿ ಭಾವದಿಂದ ಪೂಜೆ ಮಾಡಿ, ಯಾವ್ದಾವ್ದೋ ಸಾಂಗ್ಗಳನ್ನ ಹಾಕೊಂಡು ಡ್ಯಾನ್ಸ್ ಮಾಡಿ ಅನಾಹುತಗಳು ಮಾಡ್ಕೋಬೇಡಿ. ಗಣೇಶನನ್ನ ವಿಸರ್ಜನೆ ಮಾಡುವಾಗ ಕೂಡ ಅಲ್ಲಿ ನೀರಿಗೆ ಬಿಡ್ತಕ್ಕಂಥ ಸಂದರ್ಭದಲ್ಲಿ ಚಿಕ್ಕ ಪುಟ್ಟ ಮಕ್ಕಳಿರ್ತವೆ, ಅವ್ರನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ, ಯಾವ್ದು ಅಸಾಧ್ಯ ಗಮನ ವಹಿಸಿ ಅಂತ ಹೇಳಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.